ಬೆಂಗಳೂರಿನ ರಸ್ತೆ ಬದಿಯಲ್ಲಿ ಕಸ ಹಾಕೋ ಮುನ್ನ ಎಚ್ಚರ. ರಸ್ತೆ ಬದಿಯಲ್ಲಿ ಕಸ ಹಾಕಿದ್ರೆ ವಾಪಸ್ ನಿಮ್ಮ ಮನೆಗೆ ಬರುತ್ತೆ. ಇವತ್ತು ಕೂಡ ಕಸ ಸುರಿಯುವ ಹಬ್ಬ ಮುಂದುವರೆದಿದೆ. ಮನೆ ಮುಂದೆ ಕಸ ಸುರಿದು ತಮಟೆ ಬಾರಿಸಿ ಜಾಗೃತಿ ಮೂಡಿಸಿದ್ದಾರೆ. ನಿನ್ನೆ 218 ಕುಟುಂಬಗಳ ಮುಂದೆ ಕಸ ಸುರಿದ ಜಿಬಿಎ ಜಾಗೃತಿ ಮೂಡಿಸಿದೆ. ನಿನ್ನೆ ಒಂದೇ ದಿನ 2,80,000 ರೂಪಾಯಿ ದಂಡ ವಸೂಲಿ ಮಾಡಿದೆ. ರಸ್ತೆ ಬದಿಯಲ್ಲಿ ಕಸ ಎಸೆದ್ರೆ ಮನೆ ಮುಂದೆ ಆ ಕಸದ ಜೊತೆಗೆ ಕಸದ ರಾಶಿಯನ್ನ ಹಾಕೋದ್ರ ಮೂಲಕ ಜಾಗೃತಿ ಮೂಡಿಸ್ತಾರೆ. ಅದಾದ ಮೇಲೆ ದಂಡ ಕಟ್ಟಿಸ್ಕೊಳ್ತಾರೆ. ಯಾರು ಕಸ ಹಾಕಿದ್ರಲ್ಲ ಅವರ ಮನೆ ಬಾಗಿಲಿಗೆನೆ ಕಸ ಸುರಿತಾ ಇರೋ ದೃಶ್ಯ ನೀವು ನೋಡ್ತಾ ಇದ್ದೀರಾ. 218 ಮನೆಗಳಿಗೆ ಜಾಗೃತಿ ಮೂಡಿಸಿ 2,80,000 ರೂಪಾಯಿ ದಂಡ ವಸೂಲಿ ಮಾಡಿದೆ ಜಿಬಿಎ. ಬೆಂಗಳೂರು ನಗರದಲ್ಲಿ ನಾವು ಪ್ರತಿದಿನ ರಾಶಿ ಕಸವನ್ನು ಕಾಣ್ತಾ ಇದ್ವಿ. ಆದರೆ ಈಗ ಜಿಬಿಎ ತೆಗೆದುಕೊಂಡ ನಿರ್ಧಾರಕ್ಕಾಗಿ ಬೆಂಗಳೂರು ನಮಗೆ ಪೂರ್ತಿ ಸ್ವಚ್ಛಂದವಾಗಿ ಕಂಡು ಬರ್ತಾ ಇದೆ. ಸದ್ಯ ನೀವು ನೋಡ್ಬೋದು, ನಾನಿವಾಗ ಒಂದು ಏರಿಯಾವನ್ನು ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ಅಂದರೆ ಪ್ರತಿದಿನ ಈ ಏರಿಯಾದಲ್ಲಿ ರಾಶಿ ಕಸ ಇಲ್ಲಿ ಹಾಕ್ತಾ ಇದ್ರು. ರಸ್ತೆ ಬದಿಯಲ್ಲಿ ಎಲ್ಲಿ ಬೇಕಲ್ಲೂ ಕೂಡ ಇಲ್ಲಿ ಕಸವನ್ನು ಹಾಕ್ಕೊಂಡು ಎಸ್ಕೊಂಡು ಹೋಗ್ತಾ ಇದ್ರು. ಆದರೆ ಇವತ್ತು ಗಮನಿಸ್ತಾ ಹೋಗ್ಬೋದು ಎಷ್ಟು ಸುಂದರವಾಗಿ ನಮ್ಮ ಬೆಂಗಳೂರು ನಮಗೆ ಕಂಡು ಬರ್ತಾ ಇದೆ ಅಂತ ನೋಡೋದಾದ್ರೆ, ಯಾಕಂದರೆ ಪ್ರತಿದಿನ ಬೇರೆ ಬೇರೆ ಕಡೆ ಇಲ್ಲಿ ಬಂದು ಕಸವನ್ನು ಚೆಲ್ಲಿ ಇಲ್ಲಿ ಹೋಗ್ತಾ ಇದ್ರು. ಆದರೆ ಇವತ್ತು ಯಾವುದೇ ರೀತಿಯಾದಂತಹ ಕಸ ನಮಗೆ ರಸ್ತೆ ಮಧ್ಯದಲ್ಲಿ ಕಂಡು ಬರ್ತಾ ಇದೆ. ನೋಡ್ಬೋದು ಎಷ್ಟು ಸುಂದರವಾಗಿ ಒಂದು ರಸ್ತೆ ಬದಿಗಳು ನಮಗೆ ಕಂಡು ಬರ್ತಾ ಇದೆ. ಅದೇ ನಿನ್ನೆ ಒಂದು ನಡೆದಂತಹ ಒಂದು 218 ಮನೆಗಳ ಮುಂದೆ ಜಿಬಿಎ ಸಿಬ್ಬಂದಿಗಳು ಎಲ್ಲರೂ ಕೂಡ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ರು. ಕಸವನ್ನ ಯಾರು ಹಾಕ್ತಾರೆ ಅವರ ಮನೆಯ ಮುಂದೆ ಹೋಗಿ ಒಂದು ಕಸವನ್ನ ಹಾಕೋದರ ಮೂಲಕ ಒಂದು ಅಭಿಯಾನವನ್ನ ಶುರು ಮಾಡಿದ್ರು. ಸೊ ಈ ಹಿನ್ನೆಲೆ ಇವತ್ತು ನಮ್ಗೆ ಗಮನಿಸ್ತಾ ಹೋಗ್ಬೋದು ಯಾವ ರೀತಿಯಾದಂತಹ ಸ್ವಚ್ಛವಾಗಿ ಕಂಡು ಬರ್ತಾ ಇದೆ. ನಿನ್ನೆ ಒಂದೇ ದಿನದಲ್ಲಿ 2,80,000 ರೂಪಾಯಿಯ ದಂಡವನ್ನ ಇಲ್ಲಿ ಮನೆಗಳಿಗೆ ಇಲ್ಲಿ ವಿಧಿಸಲಾಗಿದ್ದು, ಇವತ್ತು ಯಾವುದೇ ರೀತಿ ಅಂದ್ರೆ ನಮ್ಮ ಮನೆ ಮುಂದೆ ನಾವು ಕಸವನ್ನ ಹಾಕಿದ್ರೆ ನಮಗೂ ಕೂಡ ಒಂದು ದಂಡ ಬೀಳುತ್ತೆ ಅನ್ನೋದು ಎಲ್ಲರೂ ಕೂಡ ಒಂದು ಎಚ್ಚರಿಕೆ ನಮಗೆ ಕಂಡು ಬರ್ತಾ ಇದೆ. ಈ ಕಡೆ ಕೂಡ ಗಮನಿಸ್ತಾ ಹೋಗ್ಬೋದು, ಅಂದ್ರೆ ರಸ್ತೆ ಬದಿಯಲ್ಲಿ ಇರತಕ್ಕಂತಹ ಕಸ ನಮಗೆ ಎಲ್ಲೂ ಕೂಡ ನಮಗೆ ಕಂಡು ಬರ್ತಾ ಇದೆ. ಸ್ವಯಂ ಪ್ರೇರಿತವಾಗಿ ಅವರು ಕೂಡ ಇಲ್ಲಿ ಬಂದು ಅಂದ್ರೆ ಮನೆ ಮುಂದೆ ಇರತಕ್ಕಂತಹ ಕಸವನ್ನ ತೆಗೆದುತ್ತಾ ಇದ್ದಾರೆ. ಸೊ ಯಾರು ಕೂಡ ಇಲ್ಲಿ ಕಸವನ್ನ ಹಾಕ್ತಾ ಇಲ್ಲ ಸ್ವಯಂ ಪ್ರೇರಿತವಾಗಿ. ಅಂದ್ರೆ ನಾವು ಜಿಬಿಎ ಕಡೆಯಿಂದ ಬರ್ತಕ್ಕಂತಹ ಆಟೋಗಳನ್ನ ಕೂಡ ಅವರೇ ಖುದ್ದಾಗಿ ಕಸವನ್ನ ಹಾಕ್ತಾ ಇದ್ದಾರೆ. ಯಾರು ಕೂಡ ನಮಗೆ ಫೈನ್ ಬೀಳಬಾರ್ದು ಅನ್ನೋ ನಿಟ್ಟಿನಲ್ಲಿ ಸ್ವಯಂ ಪ್ರೇರಿತವಾಗಿ ಈ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ನಟರಾಜ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.